ಓಂ ನಮೋ ನಾರಾಯಣಾಯ. ವಿಷ್ಣು ಸಹಸ್ರನಾಮವು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರುವ ಭಗವಾನ್ ಮಹಾವಿಷ್ಣುವಿನ 1000 ದಿವ್ಯ ನಾಮಾವಳಿಗಳ ಅತ್ಯಂತ ಪವಿತ್ರವಾದ ಸ್ತೋತ್ರವಾಗಿದೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವ ಧ್ಯಾನ ಶ್ಲೋಕಗಳು ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿನಿತ್ಯ ಭಕ್ತಿಯಿಂದ ಪಠಿಸುವುದರಿಂದ ಒತ್ತಡ ಕಡಿಮೆಯಾಗಿ ಮನಸ್ಸು ಶಾಂತವಾಗುತ್ತದೆ. ಇದು ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುತ್ತದೆ. ಈ ಧ್ಯಾನ ಶ್ಲೋಕವನ್ನು ಅಧಿಕ ಮಾಸದಲ್ಲಿ ಮತ್ತು ಪ್ರತಿನಿತ್ಯ ಪಠಿಸುವುದರಿಂದ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತೇವೆ. ನಾವು ಯಾವುದೇ ಶ್ಲೋಕವನ್ನು ಪಠನೆ ಮಾಡಬೇಕಾದರೆ ಆ ಶ್ಲೋಕದ ಪೂರ್ಣ ಸಾರಾಂಶವನ್ನು ತಿಳಿದುಕೊಂಡಾಗ ಭಗವಂತನನ್ನು ಮನಸ್ಸಿನಲ್ಲಿ ಆರಾಧಿಸಿದಷ್ಟೇ ಫಲವನ್ನು ಕೊಡುತ್ತದೆ. ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕಗಳು. ಧ್ಯಾನಂ ಕ್ಷೀರೋಧನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥಸ್ಫಟಿಕಮಣಿನಿಭೈರ್ ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ ಮುಕ್ತಪೀಯೂಷವರ್ಷೈಃ ಆನಂದೀನಃ ಪುನಿಯಾದರಿನಳಿನ ಗದಾಶಂಖಪಾಣಿರ್ಮುಕುಂದಃ ಭೂಪಾದೌ ಯಸ್ಯ ನಾಭಿರ್ವ್ಯದಸುರ ನೀಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಶ ಶಿರೋಧ್ಯೋರ್ಮುಖಮಪಿ ದಹನೋ ಯಸ್ಯ ವಾಸ್ದೇಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಓಂ ನಮೋ ಭಗವತೆ ವಾಸುದೇವಾಯ. ಇದರ ಅರ್ಥ: ಕ್ಷೀರ ಸಮುದ್ರದ ಪ್ರದೇಶದಲ್ಲಿ ಪರಿಶುದ್ಧವಾದ ಹಾಗೂ ರತ್ನಗಳಿಂದ ಹೊಳೆಯುವ ಮರಳಿನ ದಂಡೆಯ ಮೇಲೆ ಮುತ್ತುಗಳಿಂದ ಪೋಣಿಸಿ ಮಾಡಲಾದ ಆಸನದ ಮೇಲೆ ಕುಳಿತಿರುವವರು, ಸ್ಫಟಿಕದ ಮಣಿಗಳು ಮತ್ತು ಮುತ್ತುಗಳಿಂದ ತಮ್ಮ ದಿವ್ಯವಾದ ದೇಹವನ್ನು ಅಲಂಕರಿಸಿಕೊಂಡಿರುವವರು, ತಲೆಯ ಮೇಲೆ ಬಿಳಿ ಮೋಡಗಳು ಸಾಲುಗಟ್ಟಿ ನಿಂತು ಅಮೃತ ಧಾರೆಯನ್ನು ಸುರಿಸುವಂತಹ ವಾತಾವರಣದಲ್ಲಿ ಆನಂದಮಯನಾದ ಆ ಭಗವಂತನು ನಮ್ಮನ್ನು ಪವಿತ್ರಗೊಳಿಸಲಿ. ಕೈಗಳಲ್ಲಿ ಸುದರ್ಶನ ಚಕ್ರ, ಕಮಲ, ಗದೆ ಮತ್ತು ಶಂಖವನ್ನು ಹಿಡಿದಿರುವ ಮುಕ್ತಿಯನ್ನು ಅನುಗ್ರಹಿಸುವ ಆ ಮುಕುಂದನು ನಮ್ಮನ್ನು ಸದಾ ರಕ್ಷಿಸಿ ಶುದ್ಧೀಕರಿಸಲಿ. ಭೂಮಿಯು ಆತನ ಪಾದಗಳು, ಆಕಾಶವು ಹೊಟ್ಟೆಯ ಭಾಗ, ವಾಯುವು ಉಸಿರು, ಚಂದ್ರ ಮತ್ತು ಸೂರ್ಯರು ಆತನ ಕಣ್ಣುಗಳು, ದಿಕ್ಕುಗಳು ಆತನ ಕಿವಿಗಳು, ಸ್ವರ್ಗವು ಆತನ ತಲೆ ಮತ್ತು ಅಗ್ನಿಯು ಆತನ ಮುಖವಾಗಿದೆ. ಸಮುದ್ರವು ಆತನ ಉದರ ಮತ್ತು ದೇವ ಮಾನವ ಪಕ್ಷಿ ಗಂಧರ್ವರಿಂದ ಕೂಡಿದ ಇಡೀ ವಿಶ್ವವೇ ಆತನ ಒಳಗೆ ಅಡಕವಾಗಿದೆ. ಇಂತಹ ಅದ್ಭುತವಾದ 3 ಲೋಕಗಳನ್ನೇ ತನ್ನ ಶರೀರವಾಗಿ ಹೊಂದಿರುವ ಸರ್ವವ್ಯಾಪಿ ವಿಷ್ಣು ದೇವರಿಗೆ ನಾನು ನಮಸ್ಕರಿಸುತ್ತೇನೆ. ಈ ಶ್ಲೋಕದ ಪ್ರತಿಯೊಂದು ಪದವು ಮಹಾವಿಷ್ಣುವಿನ ಸುಂದರ ರೂಪವನ್ನು ಕಲ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್.